ಶ್ರೀ ಮಾತೆ ಶಾರದಾ ದೇವಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪತಿ ಸೇವೆ. ದಕ್ಷಿಣೇಶ್ವರದಲ್ಲಿ ಶಾರದಾದೇವಿಯವರ ಇರುವಿಕೆಯ ಮುಖ್ಯ ಉದ್ದೇಶ ಶ್ರೀರಾಮಕೃಷ್ಣರ ಸೇವೆ. ಅವರ ವೈಯಕ್ತಿಕ ಸುಖ ಅಪ್ರಧಾನವಾಗಿತ್ತು. ಆದ್ದರಿಂದ ಅಲ್ಲಿಯ ಎಲ್ಲ ಅನುಕೂಲತೆಗಳನ್ನು ಸ್ವಲ್ಪವೂ ಗುಣಗದೆ ಪತಿಯ ಅಲ್ಪದರ್ಶನದಿಂದಲೇ ತೃಪ್ತರಾಗಿ ಸೇವಾಪ್ರಧಾನ ಜೀವನ ನಡೆಸಿದರು. ಶ್ರೀರಾಮಕೃಷ್ಣರಿಗೂ ಅವರ ಸೇವೆ ಆ ಸಂದರ್ಭದಲ್ಲಿ ತುಂಬಾ ಅವಶ್ಯಕವಿತ್ತು. ಹೃದಯನು ಹೊರಟು ಹೋದ ಮೇಲೆ ಅವರ ವೈಯಕ್ತಿಕ ಸೇವೆ ಮಾಡುವವರು ಯಾರೂ ಇರಲಿಲ್ಲ. ಹೃದಯನೂ ಕೂಡ ಕೊನೆಗೆ ತನ್ನ ದುರಹಂಕಾರದಿಂದ ಅವರ ಸೇವೆಯ ಜೊತೆಗೆ ಅಸಹನೀಯ ಕಿರುಕುಳ ಕೊಟ್ಟ. ಈ ದೆಸೆಯಿಂದಾಗಿ ಅವರ ಆರೋಗ್ಯ ತೀರಾ ಹದಗೆಟ್ಟಿತು. ಈಗ ಅವರು ಮಗುವಿನಂತೆ ಶ್ರೀಮಾತೆಯವರನ್ನು ಅವಲಂಬಿಸಿದರು. ಶ್ರೀಮಾತೆಯವರು ಎಲ್ಲಿಗಾದರೂ ಹೋದರೆ ಅಸಹಾಯಕರಾಗಿ ಅವರು ಹಿಂತಿರುಗುವುದನ್ನೇ ಕಾಯುತ್ತಿದ್ದರು. ಈಗ ಅವರ ಸೇವೆಯ ಸಂಪೂರ್ಣ ಜವಾಬ್ದಾರಿ ಶ್ರೀಮಾತೆಯವರ ಮೇಲೆ ಇತ್ತು. ಶ್ರೀರಾಮಕೃಷ್ಣರ ಜೀರ್ಣಶಕ್ತಿ ಸರಿ ಇರಲಿಲ್ಲ. ಆದ್ದರಿಂದ ಶ್ರೀಮಾತೆಯವರು ಸುಲಭವಾಗಿ ಜೀರ್ಣವಾಗಬಲ್ಲ ಸೂಕ್ತ ಝೋಲ್, ಒಂದು ರೀತಿಯ ಬಂಗಾಳಿ ಅಡಿಗೆಗಳು ಮುಂತಾದುವನ್ನು ಅವರಿಗಾಗಿ ತಯಾರಿಸುತ್ತಿದ್ದರು. ತಿಂಗಳಲ್ಲಿ 3 ದಿನ ಹಿಂದೂ ಪದ್ಧತಿಯಂತೆ ಅವರು ಹೊರಗಿರಬೇಕಾಗಿದ್ದುದರಿಂದ ಅಡಿಗೆ ಮಾಡುತ್ತಿರಲಿಲ್ಲ. ಆ ದಿನಗಳಲ್ಲಿ ದೇವಸ್ಥಾನದಿಂದ ಬಂದ ಪ್ರಸಾದವನ್ನು ಉಂಡು ಶ್ರೀರಾಮಕೃಷ್ಣರ ಹೊಟ್ಟೆ ಕೆಟ್ಟು ಹೋಗುತ್ತಿತ್ತು. ಇದನ್ನು ಸಹಿಸಲಾರದೆ ಒಂದು ದಿನ ಹೇಳಿದರು, ನೋಡು, ನೀನು ಅಡಿಗೆ ಮಾಡದಿರುವುದರಿಂದ ನನ್ನ ರೋಗ ಜಾಸ್ತಿಯಾಗುತ್ತಿದೆ. ನೀನೇಕೆ ಆ ದಿನಗಳಲ್ಲಿ ಅಡಿಗೆ ಮಾಡಬಾರದು? ಶ್ರೀಮಾತೆಯವರು ಹೇಳಿದರು, ಸ್ತ್ರೀಯರು ಅಶುಚಿಯ ದಿನಗಳಲ್ಲಿ ಯಾರಿಗೂ ಅಡಿಗೆ ಮಾಡಬಾರದಲ್ಲ. ಮಾಡಬಾರದೆಂದು ಯಾರು ಹೇಳಿದರು? ನೀನು ನನಗೆ ಮಾಡು, ಅದರಿಂದ ಯಾವ ದೋಷವೂ ಇಲ್ಲ. ಹೇಳು ನೋಡೋಣ, ನಿನ್ನ ದೇಹದಲ್ಲಿ ಯಾವ ಭಾಗ ಅಶುಚಿ? ಚರ್ಮವೇ, ಮಾಂಸವೇ ಅಥವಾ ಎಲುಬೆ? ಯಾವುದು ಹೇಳು? ಶುಚಿ ಅಶುಚಿ ಎಲ್ಲ ಮನಸ್ಸಿನಲ್ಲಿ. ಹೊರಗಡೆ ಅಶುಚಿ ಎಂಬುದು ಯಾವುದೂ ಇಲ್ಲ. ಅನಂತರ ಶ್ರೀಮಾತೆಯವರು ಪ್ರತಿದಿನ ಅಡಿಗೆ ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರು ಸಂತೃಪ್ತಿಯಿಂದ ಹೇಳುತ್ತಿದ್ದರು, ನೋಡು, ನಿನ್ನ ಅಡಿಗೆ ಉಂಡು ನನ್ನ ದೇಹ ಎಷ್ಟು ಆರೋಗ್ಯವಾಗಿದೆ. ಶ್ರೀರಾಮಕೃಷ್ಣರ ಆರೋಗ್ಯದ ವಿಷಯದಲ್ಲಿ ತುಂಬಾ ನಿಗಾ ವಹಿಸಬೇಕಾಗಿತ್ತು. ಶ್ರೀಮಾತೆಯವರು ಇದರಲ್ಲಿ ತೋರಿದ ಆಸಕ್ತಿ ಅಸದೃಶವಾದುದು. ಆಗ ಕವಿರಾಜ ಗಂಗಾಪ್ರಸಾದ ಸೇನನು ಅವರಿಗೆ ಔಷಧಿ ಕೊಡುತ್ತಿದ್ದ. ಒಂದು ತೊಟ್ಟು ನೀರನ್ನು ಸ್ವೀಕರಿಸಬಾರದೆಂದು ಹೇಳಿದ್ದ. ಶ್ರೀರಾಮಕೃಷ್ಣರು ಮಗುವಿನಂತೆ ಅಯ್ಯೋ, ನೀರನ್ನು ಕುಡಿಯದೇ ಇರುವುದು ಹೇಗೆ ಎಂದು ಕಾತರರಾಗಿ ಎಲ್ಲರನ್ನೂ ಕೇಳುತ್ತಿದ್ದರು. ನೀವೇನು ಯೋಚಿಸಬೇಡಿ, ಖಂಡಿತ ಸಾಧ್ಯವಾಗುವುದು ಎಂದು ಶ್ರೀಮಾತೆ ಭರವಸೆಯಿತ್ತರು. ಶ್ರೀರಾಮಕೃಷ್ಣರು ಎಚ್ಚರಿಕೆಯಿತ್ತು ಹೇಳಿದರು, ನೋಡು, ದಾಳಿಂಬೆ ಬೀಜದಿಂದಲೂ ನೀರನ್ನು ಒರೆಸಿ ತೆಗೆಯಬೇಕು. ಅದು ಕಾಳಿಯ ಇಚ್ಛೆ. ಅವಳಿಚ್ಛೆಯಂತೆ ನನಗೆಷ್ಟು ಸಾಧ್ಯವೋ ಅಷ್ಟು ಮಾಡುತ್ತೇನೆ ಎಂದು ನಮ್ರತೆಯಿಂದ ಆಶ್ವಾಸನೆಯಿತ್ತರು ಶ್ರೀಮಾತೆ. ಶ್ರೀರಾಮಕೃಷ್ಣರು ಸಮಾಧಾನಗೊಂಡು ನೀರು ಕುಡಿಯುವುದನ್ನು ಬಿಟ್ಟು ಔಷಧಿ ಸೇವನೆಯನ್ನು ಪ್ರಾರಂಭಿಸಿದರು. ಶ್ರೀಮಾತೆಯವರು ಈಗ ಅವರಿಗೆ ಅಧಿಕ ಪ್ರಮಾಣದಲ್ಲಿ ಹಾಲನ್ನು ಕೊಡತೊಡಗಿದರು ಮತ್ತು ದಿನದಿನವೂ ಅದರ ಪ್ರಮಾಣವನ್ನು ವೃದ್ಧಿಗೊಳಿಸಿದರು. ಹಾಲಿನ ನಿಜವಾದ ಪ್ರಮಾಣ ಅವರಿಗೆ ತಿಳಿಯಬಾರದೆಂದು ಅದನ್ನು ಕುದಿಸಿ ದಪ್ಪ ಹಾಲನ್ನು ಅವರಿಗೆ ಕೊಡುತ್ತಿದ್ದರು. ಶ್ರೀರಾಮಕೃಷ್ಣರಿಗೆ ಸ್ವಲ್ಪ ಸಂದೇಹ ಉಂಟಾಗಿ ಒಂದು ದಿನ ಕೇಳಿದರು, ಎಷ್ಟು ಹಾಲಿದೆ ಅದರಲ್ಲಿ? ಇನ್ನೆಷ್ಟು? 1 ಸೇರೋ 5 ಪಾವೋ ಇರಬಹುದು ಎಂದರು ಶ್ರೀಮಾತೆ. ಶ್ರೀರಾಮಕೃಷ್ಣರಿಗೆ ಸಮಾಧಾನವಾಗದೆ ಮತ್ತೆ ಕೇಳಿದರು, ಅಷ್ಟೊಂದು ದಪ್ಪ ಕೆನೆ ಇದೆ? ಆದರೂ ಶ್ರೀಮಾತೆಯವರು ಬಿಡದೆ ಅಷ್ಟೂ ಹಾಲನ್ನು ಅವರು ಕುಡಿಯುವಂತೆ ಮಾಡಿದರು. ಆದರೆ ವಿಷಯ ಇಷ್ಟಕ್ಕೆ ಕೊನೆಗೊಳ್ಳಲಿಲ್ಲ. ಶ್ರೀರಾಮಕೃಷ್ಣರು ಹೇಗೋ ಉಪಾಯದಿಂದ ಗೋಲಾಪ್ಮ ಮೂಲಕ ಹಾಲಿನ ನಿಜವಾದ ಪ್ರಮಾಣವನ್ನು ಕಂಡುಕೊಂಡರು. ಆಗ ಅವರಿಗೆ ಅಷ್ಟೊಂದು ಹಾಲನ್ನು ಕುಡಿಯುತ್ತಿರುವೆನೆ ಎಂದು ಗಾಬರಿಯಾಯಿತು. ತತ್ಕ್ಷಣ ಶ್ರೀಮಾತೆಯವರನ್ನು ಕರೆದು ಹೇಳಿದರು, ಇಷ್ಟೊಂದು ಹಾಲನ್ನು ಯಾರಾದರೂ ಜೀರ್ಣಿಸಿಕೊಳ್ಳಲು ಸಾಧ್ಯವೇ? ನನಗೆ ಅಜೀರ್ಣವಾಗುವುದು ನಿಶ್ಚಯ. ಶ್ರೀರಾಮಕೃಷ್ಣರ ಮಾತು ಸುಳ್ಳಾಗುವುದೇ ಇಲ್ಲ. ಅವರು ಹೇಳಿದಂತೆಯೇ ಅಜೀರ್ಣವಾಗಿ ಬಿಟ್ಟಿತು.
ಅಂದು ಅವರು ಊಟ ಮಾಡಲಾಗಲಿಲ್ಲ. ಆದರೆ ಹೆಚ್ಚು ಹಾಲು ಕುಡಿದುದರಿಂದ ಅವರ ಆರೋಗ್ಯ ನಿಜವಾಗಿಯೂ ಉತ್ತಮಗೊಂಡಿತು. ಅವರ ದೇಹದ ತೂಕ ಅಧಿಕವಾಯಿತು. ಹೀಗೆ ತಾಯಿ ಮಗುವನ್ನು ನೋಡಿಕೊಳ್ಳುವಂತೆ ಶಾರದಾದೇವಿಯವರು ಪತಿಯ ಆರೈಕೆ ಮಾಡಿದರು. ಶ್ರೀರಾಮಕೃಷ್ಣರಿಗೆ ದೇಹಾಭಿಮಾನವೇ ಇರಲಿಲ್ಲ. ಯಾವಾಗಲೂ ಭಗವದ್ಭಾವದಲ್ಲಿಯೇ ಇರುತ್ತಿದ್ದರು. ಆಹಾರದ ಕಡೆಗೆ ಗಮನ ಹರಿಸುವುದು ಅವರಿಗೆ ದುಸ್ಸಾಧ್ಯವಾಗಿತ್ತು. ಶಾರದಾದೇವಿಯವರು ಅನುನಯದಿಂದ ಅವರಿಗೆ ಉಣಿಸಿ ಅವರ ದೇಹಾರೋಗ್ಯ ಕೆಡದಂತೆ ನೋಡಿಕೊಂಡರು. ಅನ್ನವನ್ನು ಹಿಸುಕಿ ಹಿಸುಕಿ ಅದರ ಗಾತ್ರ ಕಡಿಮೆಯಾಗಿ ಕಾಣುವಂತೆ ಮಾಡಿ ಅವರಿಗೆ ನೀಡುತ್ತಿದ್ದರು. ಅದಿಲ್ಲದಿದ್ದರೆ ತಟ್ಟೆಯಲ್ಲಿ ಅನ್ನದ ಪ್ರಮಾಣವನ್ನು ನೋಡಿಯೇ ಅವರಿಗೆ ದಿಗಿಲಾಗುತ್ತಿತ್ತು. ಅವರನ್ನು ಆಸನದ ಮೇಲೆ ಕುಳ್ಳಿರಿಸಿ ಊಟವನ್ನಿತ್ತು ತಾವು ಅಲ್ಲಿಯೇ ಅವರೊಡನೆ ಮಾತನಾಡುತ್ತಾ ಕುಳಿತುಕೊಂಡು ಅವರ ಮನಸ್ಸು ಭಾವದಲ್ಲಿ ಲೀನವಾಗದಂತೆ ನೋಡಿಕೊಳ್ಳುತ್ತಿದ್ದರು. ಶ್ರೀರಾಮಕೃಷ್ಣರಂತಹ ದೈವಿ ಪುರುಷರ ಸೇವೆ ಮಾಡುವುದು ಸುಲಭ ಸಾಧ್ಯವಲ್ಲ. ಅವರ ದೇಹ ಅತಿ ಸೂಕ್ಷ್ಮ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ತೊಂದರೆಗಿಟ್ಟುಕೊಳ್ಳುತ್ತಿತ್ತು. ಹಾಗೆಯೇ ನೈತಿಕವಾಗಿಯೂ ನೀತಿ ನಿಯಮದಲ್ಲಿ ಅತ್ಯಲ್ಪ ವ್ಯತ್ಯಾಸವಾದರೂ ಆಗುತ್ತಿರಲಿಲ್ಲ. ಆಡಿದಂತೆಯೇ ಆಗಬೇಕು, ಯೋಚಿಸಿದಂತೆಯೇ ನಡೆಯಬೇಕು. ಅವರು ತ್ಯಾಗದ ನಿಯಮವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಇತರರ ಮೂಲಕ ಆ ನಿಯಮಕ್ಕೆ ಧಕ್ಕೆ ಬಂದರೂ ಆಗುತ್ತಿರಲಿಲ್ಲ. ಅವರ ಸೇವೆ ಮಾಡುವಾಗ ಈ ಎಲ್ಲಾ ವಿಷಯದಲ್ಲಿ ತುಂಬಾ ಮುನ್ನೆಚ್ಚರಿಕೆ ವಹಿಸಬೇಕಿತ್ತು. ಶ್ರೀರಾಮಕೃಷ್ಣರು ಒಂದು ದಿನ ಊಟವಾದ ಮೇಲೆ ನೋಡುತ್ತಾರೆ, ಕರಡಿಗೆಯಲ್ಲಿ ಮುಖಶುದ್ಧಿ ಮಸಾಲೆ ಮುಗಿದು ಹೋಗಿದೆ. ಅದನ್ನು ತೆಗೆದುಕೊಂಡು ಬರಲು ನಹಬತಿಗೆ ಹೋದರು. ಶ್ರೀಮಾತೆಯವರು ಅಲ್ಲಿಯೇ ಸ್ವಲ್ಪ ತಿನ್ನಲು ಕೊಟ್ಟು ತೆಗೆದುಕೊಂಡು ಹೋಗಲು ಕಾಗದದಲ್ಲಿ ಕಟ್ಟಿಕೊಟ್ಟರು. ಆದರೆ ಯಾವುದೋ ಅಜ್ಞಾತ ಶಕ್ತಿ ಅವರನ್ನು ಗಂಗಾ ನದಿಯ ಕಡೆ ಕರೆದುಕೊಂಡು ಹೊರಟಿತು. ಅವರಿಗೆ ತಮ್ಮ ಕೋಣೆಗೆ ಹೋಗಲಾಗಲೇ ಇಲ್ಲ. ಅವರು ತ್ಯಾಗದ ಕಠೋರ ನಿಯಮವನ್ನು ಪಾಲಿಸಿಕೊಂಡು ಬಂದವರು. ಆ ನಿಯಮವೇ ಈಗ ಮಹಾಶಕ್ತಿಯಾಗಿ ಒಂದು ಅಲ್ಪ ಮಸಾಳೆಯ ಸಂಚಯವನ್ನೂ ಹಿಡಿಯುತ್ತಿದೆ. ಶ್ರೀರಾಮಕೃಷ್ಣರಿಗೆ ದಾರಿಯೇ ಕಾಣುತ್ತಿಲ್ಲ. ಬಾಹ್ಯ ಪ್ರಜ್ಞೆಯೇ ಇಲ್ಲದಂತಾಗಿದೆ. ಗಂಗೆಯ ಹತ್ತಿರ ನಿಂತುಕೊಂಡು ತಾಯಿ, ನಾನು ನೀರಿನಲ್ಲಿ ಮುಳುಗಲೇ ಎಂದು ಕೇಳುತ್ತಿದ್ದಾರೆ. ಶಾರದಾದೇವಿಯವರು ಆಗ ತಾನೇ ದಕ್ಷಿಣೇಶ್ವರಕ್ಕೆ ಬಂದಿದ್ದರು. ಲಜ್ಜೆಯಿಂದಾಗಿ ತಾವೇ ಹೋಗಿ ಅವರಿಗೆ ಮಾರ್ಗದರ್ಶನ ಮಾಡಲಾರದೆ ಹೋದರು. ಸುಮ್ಮನಿರಲು ಆಗದೆ ಚಡಪಡಿಸುತ್ತಿದ್ದರು. ಆ ಸಮಯಕ್ಕೆ ಸರಿಯಾಗಿ ಕಾಳಿ ದೇವಾಲಯದ ಬ್ರಾಹ್ಮಣನೊಬ್ಬನು ಆ ಕಡೆ ಬರಲು ಅವನ ಮೂಲಕ ಹೃದಯನನ್ನು ಕರೆಸಿದರು. ಅವನು ಬಂದು ಶ್ರೀರಾಮಕೃಷ್ಣರನ್ನು ಕೊಠಡಿಗೆ ಕರೆದುಕೊಂಡು ಹೋದ. ಶ್ರೀರಾಮಕೃಷ್ಣರ ಸೇವೆಯೇ ಅವರ ಪರಮ ಜೀವನಾದರ್ಶವಾಗಿದ್ದರು. ಅದರಲ್ಲಿ ಅವರು ಪರಮಾನಂದವನ್ನು ಪಡೆಯುತ್ತಿದ್ದರು. ಇತರರಿಗೂ ಆ ಅವಕಾಶವೀಯುವ ಉದಾರ ಮನಸ್ಸು ಶ್ರೀಮಾತೆಯವರದಾಗಿತ್ತು. ಪ್ರತಿದಿನ ಸಂಜೆ ಶ್ರೀರಾಮಕೃಷ್ಣರಿಗೆ ಊಟ ತೆಗೆದುಕೊಂಡು ಹೋಗಿ ಅವರಿಗೆ ಉಣಿಸುವುದು ಅವರ ಕೆಲಸ. ಒಮ್ಮೆ ಗೋಲಾತ್ಮ ತಾನು ಆ ಸೇವೆ ಮಾಡುವುದಾಗಿ ಕೇಳಿಕೊಂಡಳು. ಇದರಿಂದ ದಿನಕ್ಕೊಮ್ಮೆಯಾದರೂ ಶ್ರೀರಾಮಕೃಷ್ಣರ ದರ್ಶನ ಮಾಡುವ ಭಾಗ್ಯ ತಮಗೆ ತಪ್ಪಿ ಹೋಗುತ್ತಿದ್ದರು. ಶಾರದಾದೇವಿಯವರು ಗೋಲಾತ್ಮಳ ಮನಸ್ಸನ್ನು ನೋಯಿಸಬಾರದೆಂದು ಒಪ್ಪಿಕೊಂಡರು. ಗೋಲಾತ್ಮ ಎಷ್ಟೇ ಭಕ್ತಿಮತ್ತಿಯಾಗಿದ್ದರೂ ಶ್ರೀರಾಮಕೃಷ್ಣ ಶಾರದಾದೇವಿಯವರ ಮೇಲೆ ಅಪಾರ ಶ್ರದ್ಧಾ ಭಕ್ತಿಗಳಿದ್ದರೂ ಸ್ವಲ್ಪ ಒರಟು ಸ್ವಭಾವದವಳು. ಇನ್ನೊಬ್ಬರ ಭಾವನೆಯನ್ನು ಬೇಗನೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವಳಿಗಿರಲಿಲ್ಲ. ಅವಳು ಊಟವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ಶ್ರೀರಾಮಕೃಷ್ಣರೊಡನೆ ಮಾತನಾಡುತ್ತಾ ಕುಳಿತು ಬಿಡುತ್ತಿದ್ದಳು. ರಾತ್ರಿ 10 ಗಂಟೆಯಾದರೂ ಹಿಂತಿರುಗುತ್ತಿರಲಿಲ್ಲ. ಶಾರದಾದೇವಿಯವರು ಅವಳಿಗಾಗಿ ಊಟವನ್ನಿರಿಸಿಕೊಂಡು ಕಾದು ಕುಳಿತಿರುತ್ತಿದ್ದರು. ಶ್ರೀರಾಮಕೃಷ್ಣರಿಗೆ ಶಾರದಾದೇವಿಯವರ ಕಷ್ಟ ಅರ್ಥವಾಗಿ ಒಂದು ದಿನ ಗೋಲಾತ್ಮಗೆ ಎಚ್ಚರಿಕೆಯಿತ್ತರು. ಆದರೂ ಅವಳು ಮೊದಲಿನಂತೆಯೇ ವರ್ತಿಸುತ್ತಿದ್ದಳು. ಅವಳ ಅಭಿಪ್ರಾಯವೇನೆಂದರೆ, ಶಾರದಾದೇವಿಯವರು ತನ್ನನ್ನು ಅಷ್ಟೊಂದು ಪ್ರೀತಿಸುತ್ತಾರೆ, ತಮ್ಮ ಮಗಳನ್ನು ನೋಡುವಂತೆ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ಇದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳುವುದಿಲ್ಲ ಎಂಬುದು. ಬಹಳ ಕಾಲದ ಮೇಲೆ ಶಾರದಾದೇವಿಯವರ ಕಷ್ಟದ ಅರಿವಾಗಿ ಅವರ ಕೆಲಸವನ್ನು ಅವರಿಗೆ ವಹಿಸಿದಳು. ಶಾರದಾದೇವಿಯವರ ಈ ನಿಸ್ವಾರ್ಥ ಸೇವೆಯನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಕೆಲವರಿಗೆ ಅಸೂಯೆಯುಂಟಾಯಿತು. ಆದ್ದರಿಂದ
ಎಷ್ಟೋ ನಿಂದೋಕ್ತಿಗಳನ್ನು ಕೇಳಬೇಕಾಯಿತು. ಒಮ್ಮೆ ಮಹಿಳೆಯೊಬ್ಬಳು ನಿರ್ದಾಕ್ಷಿಣ್ಯವಾಗಿ ಕೇಳಿಯೇ ಬಿಟ್ಟಳು, ನೀನೇಕೆ ಠಾಕೂರರೆಡೆಗೆ ಹೋಗುತ್ತೀ ಎಂದು. ಶಾರದಾದೇವಿಯವರದು ಸರಳ ಸ್ವಭಾವ, ಏನು ಹೇಳಿದರೂ ನಂಬುತ್ತಿದ್ದರು. ಅಷ್ಟೇ ಅಲ್ಲದೆ ತಮ್ಮ ವರ್ತನೆಯಿಂದ ಇತರರಿಗೆ ಯಾವ ರೀತಿಯಲ್ಲಿಯೂ ತೊಂದರೆಯಾಗಬಾರದೆಂದು ಬಹಳ ಎಚ್ಚರಿಕೆ ವಹಿಸುತ್ತಿದ್ದರು. ಆದ್ದರಿಂದ ಇತರರನ್ನು ಸಂತೋಷಪಡಿಸುವುದಕ್ಕಾಗಿ ತಾವು ಅನಾವಶ್ಯಕವಾಗಿ ಕಷ್ಟಕ್ಕೀಡಾಗುತ್ತಿದ್ದರು. ತನಗೆ ಶ್ರೀರಾಮಕೃಷ್ಣರ ಸೇವೆಯ ಸುಯೋಗ ದೊರೆಯದೆ ಆ ಮಹಿಳೆಯ ಮನಸ್ಸಿಗೆ ಕಷ್ಟವಾಗುತ್ತಿರಬಹುದೆಂದು ಭಾವಿಸಿ ಆ ಕೆಲಸವನ್ನು ಅವಳಿಗೆ ವಹಿಸಿದರು. ಈಗ ಶ್ರೀರಾಮಕೃಷ್ಣರ ದರ್ಶನವಿಲ್ಲದೆ ಅವರ ಮನಸ್ಸು ಚಡಪಡಿಸುತ್ತಿತ್ತು. ಸಂಜೆಯ ಹೊತ್ತು ಶ್ರೀರಾಮಕೃಷ್ಣರು ಚೌತಲ್ಲಕ್ಕೆ ಹೋಗುವಾಗ ಅವರ ಒಂದು ಕ್ಷಣಿಕ ದರ್ಶನವಾಗುತ್ತಿತ್ತು ಅಷ್ಟೆ. ಒಮ್ಮೊಮ್ಮೆ ಆ ಭಾಗ್ಯವೂ ಇರುತ್ತಿರಲಿಲ್ಲ. ಇಷ್ಟೆಲ್ಲ ಸೇವೆ ಇಷ್ಟೊಂದು ಅನಾನುಕೂಲತೆಗಳ ನಡುವೆ ನಡೆಯಿತೆಂಬುದನ್ನು ನಾವು ನೋಡಿದಾಗ ಅವರ ಅಪಾರ ತಾಳ್ಮೆ ನಮ್ಮ ಮನದಟ್ಟಾಗುವುದು. ಅವರು ವಾಸಿಸುತ್ತಿದ್ದ ಸ್ಥಳವಾದರೂ ನಹಬರ್ ಖಾನಿಯ ಒಂದು ಚಿಕ್ಕ ಕೊಠಡಿ. ಸ್ನಾನ ಶೌಚಾದಿಗಳಿಗೆ ಯಾವ ಅನುಕೂಲತೆಯೂ ಇರಲಿಲ್ಲ. ಶ್ರೀಮಾತೆಯವರಂತಹ ಲಜ್ಜಾಶೀಲ ವ್ಯಕ್ತಿಗಳಿಗೆ ಅದು ಎಂಥ ಕಷ್ಟದ ಪರಿಸ್ಥಿತಿ ಎಂಬುದನ್ನು ನಾವು ಊಹಿಸಬಹುದು. ಆಗ ಅವರಿಗೆ ಸಹಾಯ ಮಾಡುವವರು ಯಾವಾಗಲೂ ಇರುತ್ತಿರಲಿಲ್ಲ. ಆಗ ಎಲ್ಲರ ಆಕರ್ಷಣೆಯು ಶ್ರೀರಾಮಕೃಷ್ಣರ ಕಡೆಗೆ. ಶ್ರೀಮಾತೆಯವರು ಅಲ್ಲಿರುವುದೇ ಭಕ್ತರನೇಕರಿಗೆ ತಿಳಿದಿರಲಿಲ್ಲ. ತಿಳಿದಿದ್ದರೂ ಅವರೆಡೆಗೆ ಹೆಚ್ಚು ಗಮನ ಹರಿಸಲಿಲ್ಲ. ಎಲ್ಲೋ ಕೆಲವರನ್ನು ಬಿಟ್ಟರೆ ಯಾರಿಗೂ ಅವರ ಮಹಿಮೆಯ ಅರಿವಾಗಿರಲಿಲ್ಲ. ಕೇವಲ ಶ್ರೀರಾಮಕೃಷ್ಣರ ಪತ್ನಿ ಎಂದಷ್ಟೇ ಅವರ ಭಾವನೆಯಾಗಿತ್ತು. ಹಾಗಾಗಿ ಅವರನ್ನು ಕೇಳುವವರಾರು? ಶ್ರೀರಾಮಕೃಷ್ಣರಾದರೂ ಯಾವಾಗಲೂ ಭಗವದಾಲಾಪ, ಭಾವ, ಸಮಾಧಿ, ಸಂಕೀರ್ತನೆ ಇವುಗಳಲ್ಲೇ ಮಗ್ನರು. ಸದಾ ಭಕ್ತರಿಂದ ಸುತ್ತುವರಿದಿರುತ್ತಿದ್ದರು. ತಮ್ಮ ದೇಹದ ಕಡೆಗೆ ಗಮನವಿಲ್ಲದೆ ಅವರು ಪತ್ನಿಯನ್ನು ನೋಡಿಕೊಳ್ಳುವುದೆಂತು? ಇಷ್ಟಾದರೂ ಅವರು ಶ್ರೀಮಾತೆಯವರ ವಿಷಯದಲ್ಲಿ ಉದಾಸೀನರಾಗಿರಲಿಲ್ಲ. ಅವರನ್ನು ಸುಖವಾಗಿರಿಸಲು ತುಂಬಾ ಪ್ರಯತ್ನಿಸಿದರು ಎಂಬುದನ್ನು ನೆನೆದಾಗ ನಮಗೆ ಆಶ್ಚರ್ಯವಾಗುವುದು. ನಿಜವಾಗಿಯೂ ಆಗ ಅವರು ಎಲ್ಲ ವಿಷಯದಲ್ಲಿಯೂ ಅತ್ಯಂತ ನಿಗಾ ವಹಿಸಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದವರು ಶ್ರೀರಾಮಕೃಷ್ಣರೊಬ್ಬರೇ. ಶ್ರೀಮಾತೆಯವರಿಗೆ ಅವರೊಬ್ಬರೇ ಏಕಮಾತ್ರ ಆಶ್ರಯವಾಗಿದ್ದರು. ದಕ್ಷಿಣೇಶ್ವರದಲ್ಲಿ ಅವರು ನಡೆಸಿದ ಅತಿ ಕ್ಲಿಷ್ಟ ಜೀವನದ ಚಿತ್ರವನ್ನು ಅವರ ಮಾತಿನಲ್ಲೇ ಕಾಣಬಹುದು. ಠಾಕೋರರ ಸೇವಾರ್ಥವಾಗಿ ನಾನು ನಹಬತ್ ಖಾನೆಯಲ್ಲಿರುವಾಗ ಒಂದು ಚಿಕ್ಕ ಕೋಣೆಯಲ್ಲಿರುವುದು ಎಂಥ ಕಷ್ಟಕರವಾಯಿತು. ಅದರೊಳಗೆ ಎಷ್ಟೊಂದು ಸಾಮಾನುಗಳು. ಕೆಲವೊಮ್ಮೆ ನಾನೊಬ್ಬಳೇ ಇರಬೇಕಾಗಿತ್ತು. ಗೋಲಾಪ್ಮ, ಗೌರಿದಾಸಿ ಬಂದು ಒಮ್ಮೊಮ್ಮೆ ಇರುತ್ತಿದ್ದರು. ಆ ಚಿಕ್ಕ ಕೋಣೆಯಲ್ಲಿಯೇ ಎಲ್ಲವೂ ನಡೆಯಬೇಕು. ಅದೇ ಅಡಿಗೆ ಮನೆ, ಅದೇ ಊಟದ ಮನೆ, ಅದೇ ಮಲಗುವ ಕೋಣೆ, ಎಲ್ಲವೂ ಅದೇ. ಠಾಕೋರರಿಗೆ ಅಲ್ಲಿಯೇ ಅಡಿಗೆ ಮಾಡುತ್ತಿದ್ದೆ. ಅವರ ಹೊಟ್ಟೆ ಸರಿಯಿಲ್ಲದಿದ್ದುದರಿಂದ ಅವರಿಗೆ ದೇವಸ್ಥಾನದ ಪ್ರಸಾದ ತಿಂದರಾಗುತ್ತಿರಲಿಲ್ಲ. ಬೇರೆ ಭಕ್ತರಿಗೆಲ್ಲ ಅಡಿಗೆ ಮಾಡುತ್ತಿದ್ದೆ. ಲಾಟು ಇದ್ದ ರಾಮದತ್ತನೊಡನೆ ಜಗಳವಾಡಿ ಅಲ್ಲಿಗೆ ಬಂದಿದ್ದ. ಠಾಕೋರರು ಹೇಳಿದರು, ಇವನು ಒಳ್ಳೆಯ ಹುಡುಗ, ನಿನಗೆ ಹಿಟ್ಟು ಕಲೆಸಿ ಕೊಡುತ್ತಾನೆ. ಹಗಲು ರಾತ್ರಿ ಅಡಿಗೆ ಮಾಡುವುದೊಂದೇ ಕೆಲಸ. ರಾಮದತ್ತ ಬರುತ್ತಾನೆ. ಗಾಡಿಯಿಂದ ಇಳಿಯುತ್ತಿದ್ದಂತೆಯೇ ಇವತ್ತು ಚಪಾತಿ ತೋವೆ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾನೆ. ಸರಿ, ಅದನ್ನು ಕೇಳಿದವಳೇ ಅಡಿಗೆ ಪ್ರಾರಂಭಿಸುತ್ತಿದ್ದೆ. ರಾಕಾಳ್ ಠಾಕೋರರೊಡನೆ ಇರುತ್ತಿದ್ದ. ಅವನಿಗಾಗಿ ಆಗಾಗ ಕಿಚಡಿ ತಯಾರಿಸುತ್ತಿದ್ದೆ. ಸುರೇಂದ್ರ ಮಿತ್ರ ಭಕ್ತರ ಸೇವೆಗಾಗಿ ತಿಂಗಳಿಗೆ 10 ರೂಪಾಯಿ ಕೊಡುತ್ತಿದ್ದ. ಹಿರಿಯ ಗೋಪಾಲ ಸಾಮಾನು ವಗೈರಾ ತಂದು ಕೊಡುತ್ತಿದ್ದ. ಮೊದಮೊದಲು ಕೋಣೆಯನ್ನು ಪ್ರವೇಶಿಸುವಾಗ ಬಾಗಿಲಿಗೆ ತಲೆ ಹೊಡೆಯುತ್ತಿತ್ತು. ಒಮ್ಮೆ ಜೋರಾಗಿ ಹೊಡೆದು ಚರ್ಮ ಕಿತ್ತು ಹೋಯಿತು. ಆಮೇಲೆ ಅಭ್ಯಾಸವಾಗಿ ಬಾಗಿಲಿನ ಹತ್ತಿರ ಹೋಗುತ್ತಿದ್ದಂತೆಯೇ ತಲೆ ತಾನಾಗಿಯೇ ಬಗ್ಗುತ್ತಿತ್ತು. ಕಲ್ಕತ್ತೆಯಿಂದ ದಡೂತಿಯ ಹೆಂಗಸರು ಬಂದು ಬಾಗಿಲಿನ ಎರಡೂ ಕಡೆಯೂ ಕೈಯಿಟ್ಟು ಒಳಗೆ ಇಣುಕಿ ನೋಡಿ ಹೇಳುತ್ತಿದ್ದರು, ಆಹಾ, ನಮ್ಮ ಸತೀ ಲಕ್ಷ್ಮಿ ಎಂತಹ ಕೋಣೆಯಲ್ಲಿರುವಳಪ್ಪ, ಒಳ್ಳೆ ವನವಾಸವಾಯಿತು ಇವಳಿಗೆ. ಬೆಳಿಗ್ಗೆ 4 ಗಂಟೆಯ ಹೊತ್ತಿಗೆ ಸ್ನಾನ ಮಾಡುತ್ತಿದ್ದೆ. ಹಗಲು ಬಿಸಿಲಿದ್ದಾಗ ಮೆಟ್ಟಲಿನ ಮೇಲೆ ಕುಳಿತು ಕೂದಲು ಒಣಗಿಸಿಕೊಳ್ಳುತ್ತಿದ್ದೆ. ಆಗ ತಲೆ ತುಂಬಾ ಕೂದಲಿತ್ತು. ಎಲ್ಲಕ್ಕಿಂತ ಹೆಚ್ಚಿನ ತೊಂದರೆ ಎಂದರೆ ಶೌಚ ಮತ್ತು
ಸ್ನಾನದ ಮನೆ ಇಲ್ಲದಿದ್ದುದು. ಬಲಾತ್ಕಾರವಾಗಿ ಮಲವಿಸರ್ಜನೆಯನ್ನು ನಿರೋಧಿಸಿ ಹೊಟ್ಟೆ ಕಟ್ಟಿ ಹೋಯಿತು. ಶ್ರೀ ಮಾತೆಯವರ ಆಗಿನ ದಿನಚರಿಯನ್ನು ಯೋಗಿನ್ಮ ಹೀಗೆ ವರ್ಣಿಸುತ್ತಾಳೆ. ಶ್ರೀ ಮಾತೆಯವರು ಬೆಳಿಗ್ಗೆ 4 ಗಂಟೆ ಮುಂಚೆಗೆ ಶೌಚ ಸ್ನಾನಾದಿಗಳನ್ನು ಮುಗಿಸಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಇದಾದ ನಂತರ ಬಾಕಿ ಕೆಲಸಗಳನ್ನು ಮುಗಿಸಿ ಪೂಜೆ ಪ್ರಾರಂಭಿಸುತ್ತಿದ್ದರು. ಪೂಜೆ, ಜಪ, ಧ್ಯಾನ ಎಲ್ಲ ಸೇರಿ 1 ಗಂಟೆಯಾಗುತ್ತಿತ್ತು. ಅನಂತರ ಮೆಟ್ಟಿಲಿನ ಕೆಳಗೆ ಅಡಿಗೆಯಾದ ಮೇಲೆ ಅವಕಾಶ ದೊರಕಿದಂದು ಠಾಕೂರರಿಗೆ ಸ್ನಾನಕ್ಕೆ ಎಣ್ಣೆ ಹಚ್ಚುತ್ತಿದ್ದರು. 10:30, 11 ಗಂಟೆಯ ಸುಮಾರಿಗೆ ಠಾಕೂರರು ಊಟ ಮಾಡುತ್ತಿದ್ದರು. ಅವರು ಸ್ನಾನಕ್ಕೆ ಹೋದಾಗ ಶ್ರೀ ಮಾತೆಯವರು ಠಾಕೂರರಿಗಾಗಿ ಬೀಡ ಸಿದ್ಧಪಡಿಸಿ ಅವರಿಗಾಗಿ ಕಾದು ಕುಳಿತಿರುತ್ತಿದ್ದರು. ಅವರು ತಮ್ಮ ಕೊಠಡಿಯನ್ನು ಪ್ರವೇಶಿಸುತ್ತಲೇ ಅವರಿಗಾಗಿ ಆಸನವನ್ನು ಸಿದ್ಧಪಡಿಸಿ ಕುಡಿಯಲು ನೀರನ್ನು ಇಟ್ಟು ತಟ್ಟೆಯಲ್ಲಿ ಊಟವನ್ನು ತಂದಿಡುತ್ತಿದ್ದರು. ಠಾಕೂರರು ಊಟದ ಸಮಯದಲ್ಲಿ ಭಾವ ಸಮಾಧಿಗೆ ಹೋಗದಿರಲೆಂದು ಅಲ್ಲಿಯೇ ಕುಳಿತು ಅವರೊಡನೆ ಏನಾದರೂ ಮಾತನಾಡುತ್ತಿದ್ದರು. ಊಟದ ವೇಳೆ ಠಾಕೂರರು ಈ ರೀತಿ ಭಾವ ಸಮಾಧಿಗೆ ಹೋಗದಂತೆ ತಡೆಯುವ ಸಾಮರ್ಥ್ಯವಿದ್ದುದು ಶ್ರೀ ಮಾತೆಯವರಿಗೆ ಮಾತ್ರ. ಅವರದು ಊಟವಾದ ಮೇಲೆ ಶ್ರೀ ಮಾತೆಯವರು ಏನಾದರೂ ಸ್ವಲ್ಪ ಬಾಯಿಗೆ ಹಾಕಿಕೊಂಡು ನೀರು ಕುಡಿಯುತ್ತಿದ್ದರು. ಅನಂತರ ಬೀಡ ತಯಾರಿಸುತ್ತಿದ್ದರು. ಅದು ಆದ ನಂತರ ಮೆತ್ತಗೆ ಯಾರಿಗೂ ಕೇಳಿಸದಂತೆ ಏನಾದರೂ ಹಾಡುವ ರೂಢಿ ಇತ್ತು ಅವರಿಗೆ. ಮಧ್ಯಾಹ್ನದ 1:30 ಗಂಟೆಯ ನಂತರವೇ ಅವರ ಊಟವಾದ ಮೇಲೆ ನೆಪ ಮಾತ್ರಕ್ಕೆ ಸ್ವಲ್ಪ ವಿಶ್ರಾಂತಿ ಪಡೆದು 3 ಗಂಟೆಯ ಹೊತ್ತಿಗೆ ಮೆಟ್ಟಲಿನ ಮೇಲೆ ಕುಳಿತು ತಲೆಗೂದಲನ್ನು ಒಣಗಿಸಿಕೊಳ್ಳುತ್ತಿದ್ದರು. ಅನಂತರ ಬತ್ತಿ ಹೊಸೆಯುವುದೇ ಮುಂತಾದ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದರು. ಇದಾದ ಮೇಲೆ ನಹಬತಿನಲ್ಲೇ ಇಟ್ಟ ಸ್ವಲ್ಪ ನೀರಿನಲ್ಲಿ ಕೈಕಾಲು ಮುಖ ತೊಳೆದು ಬಟ್ಟೆಯನ್ನು ಅದರಲ್ಲಿಯೇ ಶುದ್ಧೀಕರಿಸಿ ಸಂಜೆಯ ಕಾರ್ಯಕ್ರಮಗಳಿಗೆ ಸಿದ್ಧರಾಗುತ್ತಿದ್ದರು. ಸಂಜೆಯಾದ ಮೇಲೆ ದೀಪ ಹಚ್ಚಿ ದೇವರಿಗೆ ಧೂಪವನ್ನು ಅರ್ಪಿಸಿ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಧ್ಯಾನವಾದ ಮೇಲೆ ಮತ್ತೆ ಅಡಿಗೆ. ಎಲ್ಲರಿಗೂ ಊಟವಾದ ಮೇಲೆ ಅವರು ಊಟ ಮಾಡುತ್ತಿದ್ದರು. ಕೊನೆಗೆ ಸ್ವಲ್ಪ ವಿಶ್ರಾಂತಿ ಪಡೆದು ಮಲಗುತ್ತಿದ್ದರು. ಇದು ಮೇಲುನೋಟಕ್ಕೆ ಕಾಣುತ್ತಿದ್ದ ಅವರ ದೈವಿಕ ಕಾರ್ಯಕ್ರಮದ ಒಂದು ಸಾಮಾನ್ಯ ಚಿತ್ರ. ಪ್ರತಿನಿತ್ಯವೂ ಹೀಗೆಯೇ ನಡೆಯುತ್ತಿತ್ತೆಂದಲ್ಲ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವ ಸಾಮರ್ಥ್ಯವುಳ್ಳವರು ಅವರು. ಶ್ರೀರಾಮಕೃಷ್ಣರ ಸೇವೆಯೊಂದೇ ಅವರ ಜೀವನಾದರ್ಶವಾಗಿದ್ದುದರಿಂದ ತಮ್ಮ ವೈಯಕ್ತಿಕ ಅನುಕೂಲತೆಗಳ ಬಗ್ಗೆ ಸ್ವಲ್ಪವೂ ಗಮನ ಕೊಡದೆ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧರಿದ್ದರು. ಇನ್ನೊಂದು ಸಂದರ್ಭದಲ್ಲಿ ಯೋಗಿನ್ಮ ಹೇಳುತ್ತಾಳೆ, ಅವರು ದಕ್ಷಿಣೇಶ್ವರದಲ್ಲಿರುವಾಗ ವಿಶ್ರಾಂತಿಗೆ ಸ್ವಲ್ಪವೂ ಸಮಯ ಸಿಕ್ಕುತ್ತಿರಲಿಲ್ಲ ಅವರಿಗೆ. ಅಲ್ಲಿಗೆ ಬರುತ್ತಿದ್ದ ಭಕ್ತರಿಗಾಗಿ ಅವರು 3-3.5 ಸೇರು ಹಿಟ್ಟಿನ ಚಪಾತಿ ಮಾಡಬೇಕಾಗುತ್ತಿತ್ತು. ಅವರು ತಯಾರಿಸುತ್ತಿದ್ದ ಬೀಡಾಗಳಿಗಂತೂ ಲೆಕ್ಕವೇ ಇಲ್ಲ. ಮತ್ತೆ ಠಾಕೂರರಿಗಾಗಿ ಹಾಲನ್ನು ಚೆನ್ನಾಗಿ ಕುದಿಸಿ ದಪ್ಪ ಮಾಡುತ್ತಿದ್ದರು. ಏಕೆಂದರೆ ಅವರಿಗೆ ಕೆನೆಯೆಂದರೆ ಇಷ್ಟ. ಒಂದು ದಿನ ಬೆಳಿಗ್ಗೆ ಅಂಧಕಾರದಲ್ಲಿ ಗಂಗಾ ಸ್ನಾನಕ್ಕೆ ಹೋದಾಗ ಒಂದು ಮೊಸಳೆಯ ಮೇಲೆ ಶ್ರೀ ಮಾತೆಯವರು ಕಾಲಿಡುವುದರಲ್ಲಿದ್ದರು. ಅದು ಮೆಟ್ಟಲ ಮೇಲೆ ಮಲಗಿಕೊಂಡಿತ್ತು. ಶ್ರೀ ಮಾತೆಯವರ ಕಾಲ್ನಡಿಗೆಯ ಸಪ್ಪಳ ಕೇಳಿ ಅದು ನೀರಿಗೆ ಧುಮುಕಿತು. ಇದಾದ ನಂತರ ದೀಪವನ್ನು ತೆಗೆದುಕೊಳ್ಳದೆ ಸ್ನಾನಕ್ಕೆ ಹೋಗುತ್ತಿರಲಿಲ್ಲ. ಇಷ್ಟೆಲ್ಲ ತಾಪತ್ರಯಗಳ ನಡುವೆಯೂ ಶ್ರೀ ಮಾತೆಯವರು ಆನಂದದಿಂದಲೇ ಇದ್ದರು. ಮನಸ್ಸಿಗೆ ಸ್ವಲ್ಪವೂ ಸಮಾಧಾನವಿರಲಿಲ್ಲ. ಮುಂದೆ ಈ ಎಲ್ಲ ತೊಂದರೆಗಳನ್ನು ವಿವರಿಸಿ ಮತ್ತೆ ಹೇಳುತ್ತಿದ್ದರು. ಆದರೂ ನನಗಾವ ಕಷ್ಟಬೋಧೆ ಇರಲಿಲ್ಲ. ಎಲ್ಲವೂ ಅವರ ಸೇವೆಗಾದುದರಿಂದ ಅದು ಕಷ್ಟವೆಂದು ನನಗನ್ನಿಸುತ್ತಿರಲಿಲ್ಲ. ಇದೆಲ್ಲದರ ನಡುವೆ ದಿನಗಳು ಆನಂದದಿಂದಲೇ ಕಳೆದವು. ಶ್ರೀರಾಮಕೃಷ್ಣರ ಸೇವೆಯಲ್ಲಿ ಅಂಥ ಒಂದು ಪ್ರಧಾನ ಪಾತ್ರ ಅವರದಾದರೂ ಎಲೆಮರೆಯ ಹೂವಿನಂತೆ ಬಾಳಿದರು ಶ್ರೀ ಮಾತೆಯವರು. ತಮ್ಮ ಲಜ್ಜಾ ಸ್ವಭಾವದಿಂದಾಗಿ ಅವರು ಜನರಿರುವಾಗ ಆ ಚಿಕ್ಕ ಗೂಡಿನಿಂದ ಹೊರಬರುವಂತೆಯೇ ಇರಲಿಲ್ಲ. ಮತ್ತೆ ಮನ್ನಣೆಯನ್ನು ಅವರು ಅಪೇಕ್ಷಿಸಿದವರೇ ಅಲ್ಲ. ಶ್ರೀರಾಮಕೃಷ್ಣರ ನಿಕಟ ಭಕ್ತರಿಗೂ ಅವರಲ್ಲಿರುವುದೇ ಗೊತ್ತಿರಲಿಲ್ಲ. ಅಷ್ಟಕ್ಕೆ ದಕ್ಷಿಣೇಶ್ವರದ ದೇವಾಲಯದ ಖಜಾಂಚಿಯನ್ನು ಯಾರೋ ಶ್ರೀಮಾತೆಯವರ ಬಗ್ಗೆ ವಿಚಾರಿಸಿದಾಗ ಅವರು ಇಲ್ಲಿರುವರೆಂದು ನಾನು ಕೇಳಿದ್ದೇನೆ. ಆದರೆ ನಾನೆಂದು
ಅವರನ್ನು ನೋಡಿಲ್ಲ ಎಂದು ಉತ್ತರಿಸಿದ. ಶ್ರೀಮಾತೆಯವರು ಮಾಡುತ್ತಿದ್ದ ಸೇವೆ ಕೇವಲ ಶ್ರೀರಾಮಕೃಷ್ಣರಿಗೆ ಸೀಮಿತವಾಗಿರಲಿಲ್ಲ. ಅವರ ಭಕ್ತರ ಊಟ ಉಪಚಾರಗಳು ಆ ಸೇವೆಯ ಅಂಗವಾಗಿದ್ದವು. ದಕ್ಷಿಣೇಶ್ವರದಲ್ಲಿ ನಿರಂತರವಾಗಿ ಭಕ್ತರು ಬಂದು ಹೋಗುತ್ತಿದ್ದರು. ಅವರುಗಳಲ್ಲನೇಕರಿಗೆ ಊಟ ತಯಾರಿಸುವುದು ತಾಯಿ ಶಾರದಾದೇವಿಯವರ ಕೆಲಸ. ಕೆಲವು ಬಾಲಭಕ್ತರಿಗೆ ಬಡತನದ ನಿಮಿತ್ತವಾಗಿಯೋ ಅಥವಾ ಮನೆಯವರ ವಿರೋಧದಿಂದಾಗಿಯೋ ದಕ್ಷಿಣೇಶ್ವರಕ್ಕೆ ಬಂದು ಹೋಗಲು ಸಾಕಷ್ಟು ಹಣ ಇರುತ್ತಿರಲಿಲ್ಲ. ಅವರು ಬಂದಾಗ ಹಿಂತಿರುಗಿ ಹೋಗಲು ಗಾಡಿ ಬಾಡಿಗೆಯನ್ನು ಶ್ರೀಮಾತೆಯವರಿಂದ ತೆಗೆದುಕೊಳ್ಳಲು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಶಾರದಾ ಪ್ರಸನ್ನ ದಕ್ಷಿಣೇಶ್ವರಕ್ಕೆ ಬಂದಾಗ ಸಾಮಾನ್ಯವಾಗಿ ಅವನಿಗೆ ಗಾಡಿ ಬಾಡಿಗೆಯನ್ನು ಶ್ರೀರಾಮಕೃಷ್ಣರು ಕೊಡುತ್ತಿದ್ದರು. ಒಂದು ದಿನ ಅವನಿಗೆ ಹೇಳಿದರು, ನಹಬತಿನಿಂದ ನಾಲ್ಕಾಣೆ ತೆಗೆದುಕೊಂಡು ಹೋಗು ಎಂದು. ಶಾರದಾ ಪ್ರಸನ್ನ ನಹಬತಿನ ಹತ್ತಿರ ಹೋಗಿ ನೋಡುತ್ತಾನೆ. ಆಗಲೇ ಬಾಗಿಲಲ್ಲಿ ನಾಲ್ಕಾಣೆ ಇತ್ತು. ಆದರೆ ನಾಲ್ಕಾಣೆ ಕೊಡಬೇಕೆಂದು ಯಾರ ಮೂಲಕವೂ ಶ್ರೀರಾಮಕೃಷ್ಣರು ಹೇಳಿ ಕಳಿಸಿರಲಿಲ್ಲ. ಅದು ಹೇಗೆ ಶ್ರೀಮಾತೆಯವರಿಗೆ ತಿಳಿಯಿತು? ಮುಂದೆ ಆಶುತೋಷ್ ಮಿತ್ರನು ಈ ಘಟನೆಯ ಸತ್ಯತೆಯ ಬಗ್ಗೆ ಶ್ರೀಮಾತೆಯವರನ್ನು ವಿಚಾರಿಸಿದಾಗ ಅವರಂದರು, ಹೌದಪ್ಪ, ಅದು ನಿಜ. ನಾನು ನಹಬತಿನಲ್ಲಿ 100 ಕೆಲಸದಲ್ಲಿ ಮಗ್ನಳಾಗಿದ್ದರೂ ನನ್ನ ಮನಸ್ಸು ಸರ್ವದಾ ಠಾಕೋರರ ಸಮೀಪದಲ್ಲಿಯೇ ಇರುತ್ತಿತ್ತು. ಅಷ್ಟು ದೂರದಿಂದ ತುಂಬಾ ಮೆತ್ತಗೆ ಹೇಳಿದರೂ ನನಗೆಲ್ಲ ಕೇಳಿಸುತ್ತಿತ್ತು. ಠಾಕೋರರ ಬಾಯಿಂದ ಆ ಮಾತನ್ನು ಕೇಳಿದ ಕೂಡಲೇ ನಾನು ನಾಲ್ಕಾಣೆ ತೆಗೆದಿಟ್ಟಿದ್ದೆ. ತಮ್ಮ ಹೃತ್ಪೂರ್ವಕ ಸೇವೆಯಿಂದ ಶ್ರೀರಾಮಕೃಷ್ಣರೊಡನೆ ಎಷ್ಟರ ಮಟ್ಟಿಗೆ ಅವರು ತಾದಾತ್ಮ್ಯವನ್ನು ಪಡೆದಿದ್ದರೆಂಬುದಕ್ಕೆ ಇದೊಂದು ಉಜ್ವಲ ದೃಷ್ಟಾಂತ. ನರೇಂದ್ರನು ಬಂದಾಗ, ಇಂದು ಇಲ್ಲಿಯೇ ಇರಯ್ಯ ಎಂದು ಶ್ರೀರಾಮಕೃಷ್ಣರು ಹೇಳುವುದನ್ನು ಕೇಳಿಸಿಕೊಂಡೆ. ಶ್ರೀಮಾತೆಯವರು ಅವನಿಗಾಗಿ ದಪ್ಪ ದಪ್ಪ ಚಪಾತಿ ಮತ್ತು ತೋವೆಯನ್ನು ತಯಾರಿಸಲು ಪ್ರಾರಂಭಿಸುತ್ತಿದ್ದರು. ಸ್ತ್ರೀ ಭಕ್ತರು ಸಂಜೆಯ ಸಮಯ ಬಂದಾಗ ಅವರಿಗೆ ರಾತ್ರಿ ಮಲಗುವ ವ್ಯವಸ್ಥೆಯೊಂದು ಸಮಸ್ಯೆಯಾಗುತ್ತಿತ್ತು. ಶ್ರೀರಾಮಕೃಷ್ಣರಿಗೆ ನಹಬತಿನ ಅಷ್ಟು ಚಿಕ್ಕ ಕೋಣೆಯಲ್ಲಿ ಅವರು ಮಲಗುವುದು ದುಸ್ಸಾಧ್ಯ ಮತ್ತು ಇದರಿಂದ ಶ್ರೀಮಾತೆಯವರಿಗೂ ತೊಂದರೆ. ಅದಕ್ಕಾಗಿ ತಮ್ಮ ಕೊಠಡಿಯ ಹೊರವಲಯದ ಮರೆಯಿರುವ ಸ್ಥಳದಲ್ಲಿ ಮಲಗಲು ಹೇಳುತ್ತಿದ್ದರು. ಶ್ರೀಮಾತೆಯವರು ಅದಕ್ಕೆ ಅವಕಾಶ ಕೊಡದೆ ತಮ್ಮ ಕೋಣೆಯಲ್ಲೇ ಅವರನ್ನು ಮಲಗಲು ಹೇಳುತ್ತಿದ್ದರು. ಸ್ತ್ರೀ ಭಕ್ತರು ರಾತ್ರಿ ಊಟ ಮುಗಿಸಿ ಮತ್ತೆ ಶ್ರೀರಾಮಕೃಷ್ಣರೊಡನೆ ಸ್ವಲ್ಪ ಮಾತನಾಡಿಕೊಂಡು ನಹಬತಿಗೆ ಹೋದಾಗ ಅವರ ಹಾಸಿಗೆ ಸಿದ್ಧವಾಗಿರುತ್ತಿತ್ತು. ಅಂತ ಚಿಕ್ಕ ಕೋಣೆಯಲ್ಲಿ ಶ್ರೀಮಾತೆಯವರು ಹೇಗೆ ಸ್ಥಳಾವಕಾಶ ಮಾಡಿದರೆಂದು ಅವರಿಗೆ ಆಶ್ಚರ್ಯವಾಗುತ್ತಿತ್ತು. ಅವರಾರನ್ನು ಪ್ರತ್ಯೇಕವಾಗಿ ಮಲಗಲು ಬಿಡುತ್ತಿರಲಿಲ್ಲ. ತಾಯಿ ಮಕ್ಕಳನ್ನು ಮಲಗಿಸಿಕೊಳ್ಳುವಂತೆ ಅವರನ್ನೆಲ್ಲ ತಮ್ಮೊಡನೆಯೇ ಮಲಗಿಸಿಕೊಳ್ಳುತ್ತಿದ್ದರು. ಆ ಪ್ರೀತಿಯ ಬಂಧನದಲ್ಲಿ ಸಿಕ್ಕಿಕೊಂಡ ಅವರಾರು ಬೇರೆಡೆ ಮಲಗಲು ಇಷ್ಟಪಡುತ್ತಿರಲಿಲ್ಲ. ಹೀಗೆಯೇ ದಕ್ಷಿಣೇಶ್ವರದಲ್ಲಿ ಶ್ರೀಮಾತೆಯವರ ಸೇವಾ ಪ್ರಧಾನ ಜೀವನ ಮುಂದುವರಿಯಿತು. ಆದರೆ ಅವರು ಅನುಭವಿಸುತ್ತಿದ್ದ ದಿವ್ಯಾನಂದ ಬಹುಕಾಲ ಉಳಿಯಲಿಲ್ಲ. 1885 ಜೂನ್ನಲ್ಲಿ ಶ್ರೀರಾಮಕೃಷ್ಣರ ಗಂಟಲು ಬೇನೆ ಶುರುವಾಯಿತು. ಮುಂದೆ ಇದು ಕ್ಯಾನ್ಸರ್ ಎಂದು ಖಚಿತವಾಯಿತು. ದಕ್ಷಿಣೇಶ್ವರದಲ್ಲಿ ಚಿಕಿತ್ಸೆಗೆ ಸಾಕಷ್ಟು ಅನುಕೂಲವಿಲ್ಲದಿದ್ದರೂ ಶ್ಯಾಂಪುಕಾರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಭಕ್ತರು ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. ಕಲ್ಕತ್ತೆಯ ಸುಪ್ರಸಿದ್ಧ ವೈದ್ಯರಾದ ಮಹೇಂದ್ರಲಾಲ್ ಸರ್ಕಾರ್ ಬಂದು ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿಯೇ ಉಳಿದರು. ಈಗ ಅವರ ಬಾಳು ಬೇಗುದಿಯ ಬೀಡಾಯಿತು. ಶ್ರೀರಾಮಕೃಷ್ಣರು ಹತ್ತಿರವಿರಲಿಲ್ಲ. ಅವರನ್ನು ಸೇವಿಸುವ ಸೌಭಾಗ್ಯವಿಲ್ಲ. ಅವರು ದಕ್ಷಿಣೇಶ್ವರದಲ್ಲಿದ್ದಾಗ ಪ್ರತಿದಿನವೂ ಸಂತಸದ ಹಬ್ಬವಾಗಿತ್ತು. ಅಲ್ಲಿಯೇ ಇಡೀ ವಾತಾವರಣವೇ ಆಧ್ಯಾತ್ಮಿಕ ಸೌರಭದಿಂದ ವಾಸಿತವಾಗಿತ್ತು. ಸಂಕೀರ್ತನೆಯು ಮಧುರ ಧ್ವನಿಯಿಂದ ಅನುರಣಿಸುತ್ತಿತ್ತು. ಈಗ ಅವರಿಲ್ಲದೆ ದಕ್ಷಿಣೇಶ್ವರ ಮರುಭೂಮಿಯಂತಾಗಿತ್ತು. ಅವರ ಅಶುಭ ಭವಿಷ್ಯದ್ವಾಣಿ
ಸದಾ ಶ್ರೀಮಾತೆಯವರನ್ನು ಕಾಡುತ್ತಿತ್ತು. ಗಂಟಲು ರೋಗಕ್ಕೆ 4-5 ವರ್ಷಗಳ ಮೊದಲೇ ಒಮ್ಮೆ ಶ್ರೀರಾಮಕೃಷ್ಣರು ಹೇಳಿದ್ದರು, ನಾನು ಎಂದು ಯಾರು ಕೊಟ್ಟಿದ್ದನ್ನಾದರೂ ತಿನ್ನುವೆನೋ, ಕಲ್ಕತ್ತೆಯಲ್ಲಿ ರಾತ್ರಿ ಕಳೆಯುವೆನೋ, ಮತ್ತೆ ಇನ್ನೊಬ್ಬರು ತಿಂದುಬಿಟ್ಟ ಭಾಗವನ್ನು ತಿನ್ನುವೆನೋ, ಆಗ ತಿಳಿದುಕೋ ನನ್ನ ಕೊನೆಗಾಲ ಸಮೀಪಿಸುತ್ತಿದೆ ಎಂದು. ಗಂಟಲು ರೋಗಕ್ಕೆ ಮುನ್ನ ಈ ಎಲ್ಲವೂ ಸತ್ಯವಾಗಿದ್ದವು. ಶ್ರೀರಾಮಕೃಷ್ಣರು ಅನೇಕ ಮನೆಗಳಿಗೆ ಆಹ್ವಾನಿತರಾಗಿ ಹೋಗುತ್ತಿದ್ದರು ಮತ್ತು ಅನ್ನವೊಂದನ್ನು ಬಿಟ್ಟು ಬೇರೆ ಯಾವ ತಿಂಡಿಯನ್ನು ಬೇಕಾದರೂ ಯಾರಿಂದ ಬೇಕಾದರೂ ಸ್ವೀಕರಿಸುತ್ತಿದ್ದರು. ಕಲ್ಕತ್ತೆಯ ಬಲರಾಮ ಬಸುವಿನ ಮನೆಯಲ್ಲಿ ಆಗಾಗ ರಾತ್ರಿ ಕಳೆಯುತ್ತಿದ್ದರು. ಒಮ್ಮೆ ತಮಗೆ ಸಿದ್ಧಪಡಿಸಿದ ಆಹಾರ ಪದಾರ್ಥದ ಅಗ್ರಭಾಗವನ್ನು ನರೇಂದ್ರನಿಗೆ ಕೊಟ್ಟು ಉಳಿದದ್ದನ್ನು ತಾವು ತಿಂದಿದ್ದರು. ಶ್ರೀಮಾತೆಯವರು ಅಪೇಕ್ಷಿಸಿ ಹೊಸದಾಗಿ ಅಡಿಗೆ ಮಾಡುತ್ತೇನೆಂದು ಹೇಳಿದರೂ ಕೇಳದೆ ನರೇಂದ್ರನ ವಿಷಯದಲ್ಲಿ ಯಾವ ದೋಷವೂ ಇಲ್ಲವೆಂದು ಹೇಳಿದ್ದರು. ಶ್ರೀಮಾತೆಯವರು ಇದೆಲ್ಲವನ್ನೂ ನೋಡುತ್ತಲೇ ಇದ್ದರು. ಆದರೆ ವಿಧಿ ನಿಯಮವನ್ನು ಮೀರುವವರಾರು? ಈ ಪರಿಸ್ಥಿತಿಯಲ್ಲಿ ಶ್ರೀಮಾತೆಯವರ ಮನೋವೇದನೆ ಎಷ್ಟು ಗಾಢವಾಗಿದ್ದಿರಬಹುದೆಂದು ನಾವು ಸುಲಭವಾಗಿ ಊಹಿಸಬಹುದು. ಅವರೇನು ದೇಹ ತ್ಯಜಿಸಿ ಬಿಡುವರೇ ಎಂಬ ಪ್ರಶ್ನೆ ಮತ್ತೆ ಮತ್ತೆ ಅವರನ್ನು ಕಾಡುತ್ತಿತ್ತು. ಇಂತಹ ಸ್ಥಿತಿಯಲ್ಲಿ ದಕ್ಷಿಣೇಶ್ವರದಲ್ಲಿ ಏಕಾಂಗಿಯಾಗಿ ಇರುವುದು ದುಸ್ಸಾಧ್ಯವಾಯಿತು. ಶ್ರೀರಾಮಕೃಷ್ಣರ ಸನ್ನಿಧಿಗಾಗಿ ಮನಸ್ಸು ತವಕಿಸುತ್ತಿತ್ತು. ಈ ಸಂದರ್ಭದಲ್ಲಿ ಒಂದು ದಿನ ಗೋಲಾಪ್ಮ ನನಗೆನ್ನಿಸುತ್ತೆ ಶ್ರೀಮಾತೆಯವರ ಮೇಲೆ ಕೋಪಗೊಂಡೆ ಠಾಕೋರರು ಕಲ್ಕತ್ತೆಗೆ ಹೋಗಿರಬೇಕು ಎಂದು ಯೋಗಿನ್ಮಾಳಿಗೆ ಹೇಳಿದಳು. ಇದು ಹೇಗೋ ಶ್ರೀಮಾತೆಯವರ ಕಿವಿಗೆ ಬಿತ್ತು. ನೊಂದ ಮನಸ್ಸಿಗೆ ಬೆಂಕಿ ಇಟ್ಟಂತಾಯಿತು. ತಮ್ಮ ಸೇವೆಯಲ್ಲಿ ಏನೋ ಚ್ಯುತಿಯಾಗಿರಬಹುದೇನೋ, ಅದಕ್ಕೆ ನನ್ನ ಮೇಲೆ ಕೋಪ ಬಂದಿರಬೇಕು ಅವರಿಗೆ ಎಂದೆಲ್ಲ ಯೋಚಿಸಿದರು. ಯೋಚಿಸಿದಷ್ಟು ದುಃಖ ಇಮ್ಮಡಿಯಾಯಿತು. ಗಳಗಳನೆ ಅಳತೊಡಗಿದರು. ಕೊನೆಗೆ ತಮ್ಮ ದುಃಖವನ್ನು ಸಹಿಸಲಾಗದೆ ಕೂಡಲೇ ಗಾಡಿ ಮಾಡಿಕೊಂಡು ಶ್ಯಾಂಪುಕುರಕ್ಕೆ ಹೋಗಿ ಕಣ್ಣೀರು ಸುರಿಸುತ್ತಾ ಶ್ರೀರಾಮಕೃಷ್ಣರನ್ನು ಕೇಳಿದರು, ಹೌದೇ, ನೀವು ನನ್ನ ಮೇಲೆ ಕೋಪಗೊಂಡು ಇಲ್ಲಿಗೆ ಬಂದಿರುವಿರಾ? ಇಲ್ಲ, ಯಾರು ಹೇಳಿದರು ಹಾಗೆ ಎಂದು ಮರುಪ್ರಶ್ನೆ ಹಾಕಿದರು ಶ್ರೀರಾಮಕೃಷ್ಣರು. ಗೋಲಾಪ್ ಎಂದು ಉತ್ತರಿಸಿದರು ಶ್ರೀಮಾತೆ. ಶ್ರೀರಾಮಕೃಷ್ಣರು ರೇಗಿ ನುಡಿದರು, ಹಾಗೇನು? ಅವಳು ಹಾಗೆ ಹೇಳಿ ನಿನ್ನನ್ನು ಅಳುವಂತೆ ಮಾಡಿದಳೆ? ಅವಳಿಗೆ ತಿಳಿಯದು ನೀನಾರೆಂಬುದು. ಎಲ್ಲಿ ಅವಳು? ಬರ ಹೇಳು. ಶ್ರೀಮಾತೆಯವರು ಸಮಾಧಾನಪೂರ್ಣ ಮನಸ್ಸಿನಿಂದ ದಕ್ಷಿಣೇಶ್ವರಕ್ಕೆ ಹಿಂದಿರುಗಿದರು. ನಂತರ ಗೋಲಾಪ್ಮ ಶ್ರೀರಾಮಕೃಷ್ಣರೆಡೆಗೆ ಹೋದಾಗ ಅವರು ಅವಳನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಂಡರು. ನೀನು ಏನೇನೋ ಹೇಳಿ ಅವಳು ಕಣ್ಣೀರು ಸುರಿಸುವಂತೆ ಮಾಡಿದೆಯಲ್ಲ, ನಿನಗೆ ತಿಳಿಯದೆ ಅವಳಾರೆಂದು? ಈಗಲೇ ಹೋಗಿ ಅವಳ ಕ್ಷಮೆ ಕೋರು. ಗೋಲಾಪ್ಮ ಕೂಡಲೇ ನಡೆದುಕೊಂಡೇ ದಕ್ಷಿಣೇಶ್ವರಕ್ಕೆ ಬಂದು ಶ್ರೀಮಾತೆಯವರ ಕಾಲಿಗೆರಗಿ ಗದ್ಗದ ಕಂಠದಿಂದ, ತಾಯಿ ಠಾಕೋರರು ನನ್ನ ಮೇಲೆ ತುಂಬಾ ಕೋಪಗೊಂಡಿರುವರು. ನಾನೇನೋ ಬಾಯಿ ತಪ್ಪಿ ಹಾಗೆ ಹೇಳಿಬಿಟ್ಟೆ ಎಂದು ಗೋಳಾಡಿದಳು. ಶ್ರೀಮಾತೆಯವರು ಏನೂ ಹೇಳಲಿಲ್ಲ. ನಗುತ್ತಾ ಓ ಗೋಲಾಪ್ ಎಂದು ಅವಳ ಬೆನ್ನು ತಟ್ಟಿದರು. ಅಷ್ಟರಿಂದಲೇ ಗೋಲಾಪ್ಮಾಳ ಮನಸ್ಸು ಸಮಾಧಾನಗೊಂಡಿತು. ಶ್ಯಾಮಪುಕುರದಲ್ಲಿ ಶ್ರೀರಾಮಕೃಷ್ಣರಿಗೆ ಔಷಧೋಪಚಾರದ ಸುವ್ಯವಸ್ಥೆಗಳಿದ್ದರೂ ಸರಿಯಾದ ಅಡಿಗೆಯ ವ್ಯವಸ್ಥೆ ಇರಲಿಲ್ಲ. ಅವರಿಗೆ ಬೇಕಾಗುವ ಪಥ್ಯದ ಆಹಾರವನ್ನು ತಯಾರಿಸುವವರು ಯಾರೂ ಇರಲಿಲ್ಲ. ಶ್ರೀಮಾತೆಯವರನ್ನು ಅಲ್ಲಿಗೆ ಕರೆಸಿಕೊಳ್ಳುವುದೊಂದೇ ಮಾರ್ಗವೆಂದು ಅವರ ಭಕ್ತರು ನಿರ್ಧರಿಸಿದರು. ಆದರೆ ಒಂದು ದೊಡ್ಡ ಸಮಸ್ಯೆ ಎಂದರೆ ಈ ಮನೆಯಲ್ಲಿ ಸ್ತ್ರೀಯರಿಗೆ ವಾಸಯೋಗ್ಯವಾದ ಒಳಮನೆ ಇರಲಿಲ್ಲ. ಅಷ್ಟೊಂದು ಲಜ್ಜಾಶೀಲರಾದ ಶ್ರೀಮಾತೆಯವರು ಇಲ್ಲಿ ಈ ಜನಜಂಗುಳಿಯಲ್ಲಿ ಹೇಗಿದ್ದಾರು? ನಾಹಬತಿನಲ್ಲಿ ಅಷ್ಟು ಕಾಲ ಜನರ ದೃಷ್ಟಿಯಿಂದ ದೂರವಿದ್ದು ಅಭ್ಯಾಸವಾಗಿರುವ ಅವರು ಒಮ್ಮೆಯೇ ಈ ಮುಕ್ತ ವಾತಾವರಣದಲ್ಲಿ ವಾಸಿಸಲು ಒಪ್ಪುವರೇ ಎಂದು ಭಕ್ತರು ಸಂದೇಹಪಟ್ಟರು. ಕೊನೆಗೆ ಸಮಸ್ಯೆಯನ್ನು ಶ್ರೀರಾಮಕೃಷ್ಣರ ಮುಂದಿಟ್ಟರು. ಅವರು ಶ್ರೀಮಾತೆಯವರ ಸ್ವಭಾವವನ್ನು ಪ್ರಸ್ತಾಪಿಸಿ ಹೇಳಿದರು. ಅವಳು ಇಲ್ಲಿ ಬಂದು ಇರಬಲ್ಲಳೆ? ಏನೇ ಆಗಲಿ ಪ್ರಯತ್ನಿಸಿ. ಇಲ್ಲಿಯ ಪರಿಸ್ಥಿತಿಯನ್ನು ತಿಳಿದು ಅವಳು ಒಪ್ಪಿದರೆ ಬಂದಿರಬಹುದು. ಶ್ರೀಮಾತೆಯವರಿಗೆ ವರ್ತಮಾನ ಹೋಯಿತು. ಅವರಿಗೆ ಎಲ್ಲಿಲ್ಲದ ಸಂತೋಷ. ಅವರು ಸಂದರ್ಭಕ್ಕುಚಿತವಾಗಿ ವರ್ತಿಸುವ ಮನೋಭಾವದವರು. ಎಂಥ ಪರಿಸ್ಥಿತಿಗೂ ಹೊಂದಿಕೊಂಡು ಹೋಗುವ ಅವರ ವಿಶಿಷ್ಟ ಗುಣ
ಭಕ್ತರಿಗೆ ಆಮೇಲೆ ತಿಳಿಯಿತು. ಎಷ್ಟೇ ಕಷ್ಟವಾದರೂ ಶ್ರೀರಾಮಕೃಷ್ಣರ ಸೇವೆಯ ಈ ಸೌಭಾಗ್ಯವನ್ನು ಅವರು ಕಳೆದುಕೊಳ್ಳುವರೇ? ಕರೆ ಬಂದ ಕೂಡಲೇ ಅವರು ಹೊರಡಲನುವಾದರು. ಶ್ಯಾಮಪುಕಾರದಲ್ಲಿಯೂ ಶ್ರೀ ಮಾತೆಯವರ ಜೀವನ ಸುಗಮವಾಗಿರಲಿಲ್ಲ. ಮನೆಯಾದರೂ ಅತ್ಯಂತ ಚಿಕ್ಕದು. ಯಾವಾಗಲೂ ಭಕ್ತರ ತಂಡ. ಆ ಮನೆಯಲ್ಲಿ ಅವರಿಗೊಂದು ಮಲಗುವ ಕೋಣೆಯಿತ್ತು. ಅದರ ಪಕ್ಕದ ಕೋಣೆಯಲ್ಲಿಯೇ ಭಕ್ತರು ಇರುತ್ತಿದ್ದರು. ಆದ್ದರಿಂದ ಹಗಲೆಲ್ಲ ಮಾಳಿಗೆಯ ಮೇಲೆ ಕಾಲ ಕಳೆದು ರಾತ್ರಿ ಎಲ್ಲರೂ ಮಲಗಿದ ನಂತರ 11 ಗಂಟೆಯ ಹೊತ್ತಿಗೆ ಕೆಳಗಿಳಿದು ಬಂದು ತಮ್ಮ ಕೋಣೆಗೆ ಹೋಗಿ ಮಲಗುತ್ತಿದ್ದರು. ಮತ್ತೆ ಬೆಳಿಗ್ಗೆ 2 ಗಂಟೆಗೆ ಎದ್ದು ಬಿಡುತ್ತಿದ್ದರು. ಅಲ್ಲಿ ಸ್ನಾನಕ್ಕೆ ಒಂದೇ ಒಂದು ಸ್ಥಳ ಇದ್ದುದು. ಅಲ್ಲಿಯೇ ಎಲ್ಲರೂ ಸ್ನಾನ ಮಾಡಬೇಕಿತ್ತು. ಆದ್ದರಿಂದ ಬೆಳಿಗ್ಗೆ 3 ಗಂಟೆಗೆ ಒಳಗೆ ಸ್ನಾನ ಮುಗಿಸಿ ಶಾರದಾ ದೇವಿಯವರು ಮಾಳಿಗೆಗೆ ಹೋಗಿ ಬಿಡುತ್ತಿದ್ದರು. ಅಲ್ಲಿ ಒಂದು ಪುಟ್ಟ ಕೋಣೆಯಲ್ಲಿ ಶ್ರೀರಾಮಕೃಷ್ಣರಿಗೆ ಪಥ್ಯ ತಯಾರಿಸುತ್ತಿದ್ದರು. ಊಟ ಸಿದ್ಧವಾದ ಮೇಲೆ ಹಿರಿಯ ಗೋಪಾಲ ಅಥವಾ ಲಾಟು ಇವರ ಮೂಲಕ ಹೇಳಿ ಕಳಿಸುತ್ತಿದ್ದರು. ಈಗ ಭಕ್ತಾದಿಗಳೆಲ್ಲ ಶ್ರೀರಾಮಕೃಷ್ಣರ ಕೋಣೆಯಿಂದ ಹೊರಗೆ ಹೋಗಿ ಶಾರದಾದೇವಿಯವರು ಬಂದು ಊಟವಿಯಲು ಅನುವಾಗುತ್ತಿದ್ದರು. ಇದು ಸಾಧ್ಯವಾಗದಾಗ ಬೇರೆ ಯಾರಾದರೂ ಊಟ ತಂದು ಕೊಡುತ್ತಿದ್ದರು. ಶ್ರೀರಾಮಕೃಷ್ಣರ ಸೇವೆಯಲ್ಲಿ ಪ್ರಮುಖ ಪಾತ್ರ ಅವರದೇ ಆದರೂ ಅವರು ಅಲ್ಲಿ ಎಷ್ಟೊಂದು ಗೌಪ್ಯವಾಗಿದ್ದರೆಂದರೆ ದಿನನಿತ್ಯ ಬಂದು ಹೋಗುವ ಭಕ್ತರಿಗೂ ಅವರು ಅಲ್ಲಿದ್ದುದು ಗೊತ್ತಾಗುತ್ತಿರಲಿಲ್ಲ. ಹೀಗೆ ಶ್ಯಾಮಪುಕುರದಲ್ಲಿ 2.5 ತಿಂಗಳು ಕಳೆಯಿತು. ಆದರೆ ಶ್ರೀರಾಮಕೃಷ್ಣರ ರೋಗ ಇನ್ನೂ ಉಲ್ಬಣವಾಯಿತು. ಕಲ್ಕತ್ತೆಯ ಹೊರಗಡೆ ವಿಶಾಲ ಸ್ಥಳವಿರುವ ಯಾವುದಾದರೊಂದು ಉದ್ಯಾನ ಗೃಹದಲ್ಲಿ ಶ್ರೀರಾಮಕೃಷ್ಣರು ಇರುವುದು ಒಳ್ಳೆಯದೆಂದು ವೈದ್ಯರು ಅಭಿಪ್ರಾಯಪಟ್ಟರು. ಅದರಂತೆ ಭಕ್ತರು ಕಾಶೀಪುರದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು 1885 ಡಿಸೆಂಬರ್ 11 ಶ್ರೀರಾಮಕೃಷ್ಣರನ್ನು ಶಾರದಾದೇವಿಯವರನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. ಈ ಮನೆ ಹೆಚ್ಚು ವಿಶಾಲವಾಗಿತ್ತು. ಸುಂದರ ಉದ್ಯಾನದಿಂದ ಸುತ್ತುವರಿದು ಅಲ್ಲಿಯ ವಾತಾವರಣ ಹೆಚ್ಚು ವಾಸಯೋಗ್ಯವಾಗಿತ್ತು. ಶ್ರೀರಾಮಕೃಷ್ಣರಿಗೆ ಈ ಮನೆ ಅತ್ಯಂತ ತೃಪ್ತಿಯನ್ನು ನೀಡಿತು. ಹಾಗೆಯೇ ಶಾರದಾದೇವಿಯವರಿಗೂ ಕೂಡ. ಇಲ್ಲಿ ಅವರಿಗೆ ಹೆಚ್ಚು ಓಡಾಡಲು ಸ್ಥಳಾವಕಾಶವಿತ್ತು. ಶ್ಯಾಮಪುಕುರದಲ್ಲಿ ಸೆರೆಮನೆಯಲ್ಲಿದ್ದಂತೆ ಅವರು ಇಲ್ಲಿ ಇರಬೇಕಾಗಿರಲಿಲ್ಲ. ಇಲ್ಲಿಯೂ ಅವರ ಜೀವನ ಮೊದಲಿನಂತೆಯೇ ಸಾಗಿತ್ತು. ಹಿಂದಿನಂತೆಯೇ ಶ್ರೀರಾಮಕೃಷ್ಣರ ಸೇವೆ ಮುಂದುವರಿಯಿತು. ಇಲ್ಲಿಯೂ ಶ್ರೀ ಮಾತೆಯವರಿಗೆ ಕಷ್ಟ ತಪ್ಪಿರಲಿಲ್ಲ. ಮಹಡಿಯ ಒಂದು ವಿಶಾಲ ಕೊಠಡಿಯಲ್ಲಿ ಶ್ರೀರಾಮಕೃಷ್ಣರ ವಾಸ. ನೆಲ ಅಂತಸ್ತಿನ ಸೋಪಾನ ಪಂಕ್ತಿಯ ಪಕ್ಕದಲ್ಲಿ ಶ್ರೀಮಾತೆಯವರ ಕೊಠಡಿ. ಈ ಸೋಪಾನ ಪಂಕ್ತಿಯ ಮೆಟ್ಟಿಲುಗಳು ತುಂಬಾ ಎತ್ತರವಾಗಿದ್ದವು. ದುರ್ಬಲ ವ್ಯಕ್ತಿಗಳಿಗಂತೂ ಹತ್ತಿ ಇಳಿಯಲು ಆಗುತ್ತಲೇ ಇರಲಿಲ್ಲ. ಒಂದು ದಿನ ಪಾತ್ರೆಯೊಂದರಲ್ಲಿ ಹಾಲನ್ನು ತೆಗೆದುಕೊಂಡು ಮೆಟ್ಟಿಲು ಹತ್ತಿ ಹೋಗುತ್ತಿರುವಾಗ ಶ್ರೀಮಾತೆಯವರು ತಲೆ ತಿರುಗಿ ಬಿದ್ದು ಬಿಟ್ಟರು. ಹಾಲು ನಷ್ಟವಾಗುವುದು ಮಾತ್ರವಲ್ಲದೆ ಅವರ ಮೊಳಕಾಲು ಉಳುಕಿ ಅವರು ಚಲಿಸಲಾರದಾದರು. ಬಾಬುರಾಮ್ ಬಂದು ಅವರನ್ನು ಹಿಡಿದೆತ್ತಿದನು. ಮುಂದೆ ಮೊಳಕಾಲು ಊದಿ ಮೆಟ್ಟಿಲು ಹತ್ತುವುದೇ ಅಸಾಧ್ಯವಾಯಿತು. ಶ್ರೀರಾಮಕೃಷ್ಣರು ವ್ಯಥೆಗೀಡಾದರು. ಈಗವರ ಸೇವೆ ಮಾಡುವವರಾರು? ಈ ಸಂಕಟ ಪರಿಸ್ಥಿತಿಯಲ್ಲಿಯೂ ಅವರು ತಮ್ಮ ಹಾಸ್ಯ ಪ್ರವೃತ್ತಿಯನ್ನು ಬಿಡಲಿಲ್ಲ. ಅವರು ನಗುನಗುತ್ತಾ ಬಾಬುರಾಮನಿಗೆ ಹೇಳಿದರು, ಒಳ್ಳೆ ಪರಿಸ್ಥಿತಿಯಾಯಿತಲ್ಲ ಬಾಬುರಾಮ್, ಈಗೇನು ಮಾಡುವುದು? ಊಟದ ಕತೆ ಏನು? ಈಗ ನನಗಾರು ಉಣಿಸುವವರು? ಅವರದು ಬಾಲಕ ಸ್ವಭಾವ. ಈ ಮಾತು ಅವರಿಗೆ ಒಪ್ಪುವುದು. ಈಗ ಅವರು ಅಕ್ಕಿಯ ಗಂಜಿಯನ್ನು ಉಣ್ಣುತ್ತಿದ್ದರು. ಶ್ರೀಮಾತೆಯವರು ಅದನ್ನು ಮಾಡಿ ತಂದು ಉಣಿಸುತ್ತಿದ್ದರು. ಆಗ ಶ್ರೀಮಾತೆಯವರು ಮೂಗುತಿ ಧರಿಸುತ್ತಿದ್ದರು. ಶ್ರೀರಾಮಕೃಷ್ಣರು ತಮ್ಮ ಮೂಗನ್ನು ಮುಟ್ಟಿ ಕೈ ಸನ್ನೆ ಮೂಲಕ ಮೂಗುತಿಯನ್ನು ತೋರಿಸುತ್ತಾ ಹೇಳಿದರು, ಓ ಬಾಬುರಾಮ್, ನೋಡು, ಆ ಅವಳನ್ನು ಬುಟ್ಟಿಯಲ್ಲಿ ತಲೆಯ ಮೇಲೆ ಹೊತ್ತುಕೊಂಡು ಬರಬಲ್ಲೆಯಾ? ಅದನ್ನು ಕೇಳಿ ಎಲ್ಲರೂ ಬಿದ್ದು ಬಿದ್ದು ನಕ್ಕರು. 3 ದಿನಗಳ ನಂತರ ಶ್ರೀಮಾತೆಯವರ ಕಾಲು ನೋವು ಸ್ವಲ್ಪ ಕಡಿಮೆಯಾಗಲು ಬಾಲಕ ಭಕ್ತರು ಅವರನ್ನು ಹಿಡಿದುಕೊಂಡು ಮಹಡಿಯ ಮೇಲೆ ಕರೆತರುತ್ತಿದ್ದರು. ಆ ಕೆಲವು ದಿನಗಳಲ್ಲಿ ಗೋಲಾಪ್ಮ ಗಂಜಿ ತಯಾರಿಸಿ ಶ್ರೀರಾಮಕೃಷ್ಣರಿಗೆ ಉಣಿಸುವ ಭಾರ ವಹಿಸಿದ್ದಳು. ಅಂತರಂಗ ಭಕ್ತರನೇಕರು ಈಗ ಕಾಶೀಪುರದಲ್ಲಿಯೇ ಇದ್ದು ಶ್ರೀರಾಮಕೃಷ್ಣರ ಸೇವಾ ತತ್ಪರರಾಗಿದ್ದರು. ಅವರೆಲ್ಲ ವಯಸ್ಸಿನಲ್ಲಿ ಚಿಕ್ಕವರು.
15-20 ವರ್ಷದ ಯುವಕರು. ಶ್ರೀರಾಮಕೃಷ್ಣರು ಓಡಾಡುವ ಸ್ಥಿತಿಯಲ್ಲಿರಲಿಲ್ಲ. ಸಂಪೂರ್ಣ ಹಾಸಿಗೆ ಹಿಡಿದಿದ್ದರು. ಒಂದು ದಿನ ಆ ಬಾಲಕ ಭಕ್ತರಿಗೆ ಬಾಲಸಹಜ ಯೋಚನೆ ಬಂತು. ಅಲ್ಲಿಯೇ ತೋಟದಲ್ಲಿ ಒಂದು ಖರ್ಜೂರದ ಮರವಿತ್ತು. ಆ ಮರದ ರಸವನ್ನು ತೆಗೆದುಕೊಂಡು ಕುಡಿಯಬೇಕೆಂದು ಅವರೆಲ್ಲ ನಿರ್ಧರಿಸಿ ಸಂಜೆಯ ವೇಳೆ ಎಲ್ಲರೂ ಗುಂಪಾಗಿ ಆ ಮರದ ಕಡೆ ಹೊರಟರು. ಶ್ರೀರಾಮಕೃಷ್ಣರಿಗೆ ಈ ವಿಷಯವೇ ತಿಳಿದಿರಲಿಲ್ಲ. ಆದರೂ ಅವರು ತೀವ್ರ ವೇಗದಲ್ಲಿ ಮಹಡಿಯಿಂದಿಳಿದು ತೋಟದ ಕಡೆ ಧಾವಿಸುತ್ತಿದ್ದುದನ್ನು ಶ್ರೀಮಾತೆಯವರು ಕಂಡು ತಬ್ಬಿಬ್ಬಾದರು. ಇದು ಸಾಧ್ಯವೇ? ಅವರಿಗೆ ಮಗ್ಗಲು ಬದಲಾಯಿಸುವುದಕ್ಕೂ ಬೇರೆಯವರು ಬೇಕು. ಹೀಗಿರುವಾಗ ಅಷ್ಟೊಂದು ವೇಗವಾಗಿ ಕೆಳಗಿಳಿದು ಹೋಗುತ್ತಿರುವರಲ್ಲ. ಅವರು ತಮ್ಮ ಕಣ್ಣನ್ನೇ ನಂಬದಾದರು. ಕೂಡಲೇ ಶ್ರೀರಾಮಕೃಷ್ಣರು ಕೋಣೆಗೆ ಹೋಗಿ ನೋಡಿದರೆ ಅವರು ಅಲ್ಲಿರಲಿಲ್ಲ. ಹಾಸಿಗೆ ಬರಿದಾಗಿತ್ತು. ಶ್ರೀಮಾತೆಯವರು ಭಯವಿಹ್ವಲರಾಗಿ ಅತ್ತಿತ್ತ ಸುತ್ತಾಡಿ ನೋಡಿ ಎಲ್ಲಿಯೂ ಅವರ ಸುಳಿವು ಸಿಕ್ಕದೆ ತಮ್ಮ ಕೋಣೆಗೆ ಹೋಗಿ ಚಿಂತಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಅನಂತರ ಶ್ರೀರಾಮಕೃಷ್ಣರು ಮತ್ತೆ ಅದೇ ವೇಗದಿಂದ ಹಿಂತಿರುಗಿ ತಮ್ಮ ಕೋಣೆಗೆ ಹೋದುದನ್ನು ಕಂಡರು. ತಮ್ಮ ಕುತೂಹಲವನ್ನು ಹೋಗಲಾಡಿಸಿಕೊಳ್ಳಲು ಅವರು ಹೋಗಿ ಶ್ರೀರಾಮಕೃಷ್ಣರನ್ನು ವಿಚಾರಿಸಲು ಅವರಂದರು, ನೀನು ನೋಡಿದೆಯಾ? ಈ ಹುಡುಗರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಇವರಿನ್ನು ಚಿಕ್ಕವರು. ಎಲ್ಲ ಸೇರಿ ಆನಂದದಿಂದ ಆ ತೋಟದ ಮೂಲೆಯಲ್ಲಿರುವ ಖರ್ಜೂರದ ಮರದ ಕಡೆಗೆ ಹೋಗುತ್ತಿದ್ದರು, ಅದರ ರಸ ಕುಡಿಯಲು. ಅಲ್ಲೊಂದು ಭಯಂಕರ ವಿಷಸರ್ಪವಿರುವುದು ನನಗೆ ತಿಳಿಯಿತು. ಕೂಡಲೇ ಬೇರೊಂದು ಹಾದಿಯಲ್ಲಿ ಅಲ್ಲಿಗೆ ಹೋಗಿ ಆ ಸರ್ಪವನ್ನು ಅಲ್ಲಿಂದ ಓಡಿಸಿ ಇನ್ನೆಂದೂ ಇತ್ತ ಸುಳಿಯಬಾರದೆಂದು ಹೇಳಿದೆ. ಇದನ್ನು ಯಾರಿಗೂ ಹೇಳಬಾರದೆಂದು ಅವರು ಶ್ರೀಮಾತೆಯವರಿಗೆ ಎಚ್ಚರಿಕೆ ನೀಡಿದರು. ಶ್ರೀಮಾತೆಯವರಿಗೆ ಇದನ್ನೆಲ್ಲ ಕೇಳಿ ಬಾಯಲ್ಲಿ ಮಾತೇ ಹೊರಡದಾಯಿತು. ಯುವಕ ಭಕ್ತರಿಗೆ ಶ್ರೀಮಾತೆಯವರು ಆಗಲೇ ತಾಯಿಯಾಗಿ ಬಿಟ್ಟಿದ್ದರು. ಪ್ರತಿಯೊಂದು ಕಾರ್ಯದಲ್ಲಿಯೂ ಅವರು ಶ್ರೀಮಾತೆಯವರ ಆಶೀರ್ವಾದವನ್ನು ಪಡೆದು ಮುಂದುವರಿಯುತ್ತಿದ್ದರು. ಶ್ರೀಮಾತೆಯವರಿಗೂ ಅವರ ಮೇಲೆ ಅತ್ಯಂತ ಆದರ, ಪ್ರೀತಿ. ಶ್ರೀರಾಮಕೃಷ್ಣರ ದೇಹ ಕ್ಷೀಣಿಸುತ್ತಾ ಹೋದಂತೆಲ್ಲ ಆ ಭಕ್ತರು ಕಾತುರಗೊಂಡಾಗ ಶ್ರೀಮಾತೆಯವರೇ ಅವರಿಗೆ ಸಮಾಧಾನ ನೀಡುತ್ತಿದ್ದರು. ಸೇವೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅವರು ಪರಿಹಾರ ನೀಡುತ್ತಿದ್ದರು. ಒಂದು ದಿನ ಶ್ರೀರಾಮಕೃಷ್ಣರು ನರೇಂದ್ರ ಮತ್ತಿತರರನ್ನು ಭಿಕ್ಷೆ ಬೇಡಿಕೊಂಡು ಬರಲು ಕಳಿಸಿದರು. ಅವರಿಗೆಲ್ಲ ಆನಂದವೇ ಆನಂದ. ಶ್ರೀಮಾತೆಯವರಿಂದಲೇ ಮೊದಲ ಭಿಕ್ಷೆ ಪಡೆಯಬೇಕೆಂದು ಎಲ್ಲರೂ ನಿರ್ಧರಿಸಿ ಅವರನ್ನು ಬೇಡಲು ಹೋದಾಗ 16 ಆಣೆಯ ಒಂದು ನಾಣ್ಯವನ್ನಿತ್ತರು. ಜೈ ಶ್ರೀರಾಮಕೃಷ್ಣ.